ಮಾತನಾಡ್ತಪ್ಪ. ಈಗಿನ ನಮಗೂ ಘಟನೆ ಗೊತ್ತಾಗಿರ್ತಕ್ಕಂಥ ಟಿವಿ ನೋಡಿ ಈಗ ಗೊತ್ತಾಗಿದೆ, ಚರ್ಚೆ ಮಾಡ್ತೇವೆ. ಈಗ ಶಾಸಕರ ಅನುದಾನ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಬಸವರಾಜ ರಾಯರೆಡ್ಡಿ ಅವರು ಒಪ್ಪಿಕೊಂಡಿದ್ದಾರೆ. ಅಧ್ಯಕ್ಷರು ಹೇಳಿದ್ದಾರೆ. ಮುನಿರತ್ನ ಅವರ ವಿಷಯದಲ್ಲಿ ನೋಡಿ, ಅವ್ರ ಮೇಲೆ ಆರೋಪಗಳಿದೆ. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತಾ ಇದೆ. ಕೋರ್ಟು ಜಾಮೀನು ಕೊಟ್ಟಿದೆ. ಕೋರ್ಟ್ ಅವ್ರಿಗೆ ಕ್ಷೇತ್ರಕ್ಕೆ ಹೋಗಬಾರದು ಅಂತ ಹೇಳಿದ್ಯಾ? ಪೊಲೀಸರ ಕರ್ತವ್ಯ ಇದು. ಸರ್ಕಾರ ಆದ್ರೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ, ಅವ್ರಿಗೆ ರಕ್ಷಣೆ ಕೊಡಬಾರದು ಅವ್ರ ಕಾರ್ಯಕ್ರಮಕ್ಕೆ ಅಂತ. ಇವತ್ತು ನನಗೆ ಈಗ ಗೊತ್ತಾಗಿರುವ ಮಾಹಿತಿ, 1-2 ನಿಮಿಷದ ಹಿಂದೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಸಂರಕ್ಷಣೆ ಇಲ್ಲ ಅಂತಂದ್ರೆ, ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂತವರಿಗೆ ಶೋಭೆ ತರುವುದಿಲ್ಲ. ಲೆಟ್ ಕೋರ್ಟ್ ಡಿಸೈಡ್. ಅದು ಮುನಿರತ್ನ ಇರಲಿ ಅಥವಾ ಈಗ ಚರ್ಚೆ ನಡೀತಾ ಇರುವಂತಹ ಸಿಟಿ ರವಿ ಪ್ರಕರಣ ಇರಲಿ, ಕಾನೂನಿನ ರೀತಿಯಲ್ಲಿ ನಡೀಬೇಕು ಹೊರತಾಗಿ ನಿಮ್ಮ ಮನಸ್ಸಿಗೆ ಬಂದಂತೆ ಎಮರ್ಜೆನ್ಸಿಯಲ್ಲಿ ಮಾಡ್ತಾ ಇದ್ರಲ್ಲ ನೀವು. ನಿಮ್ಮ ಪೂರ್ವಜರು ಇಂದಿರಾ ಗಾಂಧಿ ಇವರೆಲ್ಲರೂ, ಸಂಜಯ್ ಗಾಂಧಿ, ಈ ತರದ ಕೆಲವು ವ್ಯಕ್ತಿಗಳು ಏನು ಮಾಡ್ತಾ ಇದ್ರು, ಆ ರೀತಿಯನ್ನ ಮಾಡೋದು ಇದು ಸರಿಯಲ್ಲ. ಇದು ನೀವು ಕಾನೂನನ್ನು ಕೈಗೆ ತೆಗೆದುಕೊಂಡು ಯಾರ ಮೇಲೂ ಸಹಿತ ಹಲ್ಲೆ ಮಾಡುವಂತಹದ್ದು, ಮೊಟ್ಟೆ ಎಸೆಯುವಂತಹದ್ದು ಇವತ್ತಿಗೂ ಸಹಿತ ಅಲ್ಲಿ ಸಿಟಿ ರವಿ ಅವರ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿಲ್ಲ, ಇವತ್ತಿಗೂ ಆಗಿಲ್ಲ. ಸೋಮೋಟೋ ಆಗಿದೆ ಅಂತ ಹೇಳ್ತಾರೆ. ಇವತ್ತು ಬೆಳಿಗ್ಗೆ ಕೆಲವು ಲಾಯರ್ಸ್ ಹೋಗಿ ಯಾಕೆ ನೀವು ದೂರು ದಾಖಲು ಮಾಡಿಲ್ಲ ಅಂತ ಕೇಳಿದ್ರೆ ಕಮಿಷನರು ಹೇಳಿದ್ದಾರೆ, ನಾವು ಸಿಐಡಿಗೆ ಮಾಡಿದ್ದೀವಿ. ಸಿಐಡಿಗೆ ಮಾಡಿದ್ರೆ ನೀವು ಎಫ್ಐಆರ್ ಮಾಡಿ ಸಿಐಡಿಗೆ ಮಾಡಬೇಕು. ಅದೇ ರೀತಿ ಅನೇಕ ರೀತಿಯಾದಂತಹ, ಮತ್ತು ಅಲ್ಲೇನು ಮಂಜುನಾಥ್ ನಾಯಕ್ ಅನ್ನೋರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿ ಕಮಿಷನರ್ ಇದ್ರಲ್ಲ, ಅಲ್ಲಿ ಎಸ್ಪಿ ಇದ್ರಲ್ಲ, ಅದೇ ಪೊಲೀಸ್ ಸ್ಟೇಷನ್ದಲ್ಲಿ ಇದ್ರಲ್ಲ, ನೀವೇನ್ ಮಾಡ್ತಾ ಇದ್ರ ಹಂಗಿದ್ರೆ? ಅಂದ್ರೆ ಒಂದು ರೀತಿಯಾಗಿ ಭಯ ಹುಟ್ಟಿಸುವಂತ ಕೆಲಸ. ಮತ್ತು ಆರ್ ಅಶೋಕ್ ಅವರು ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ರವಿನ್ ಮಾತಾಡಿಸಬಾರದು, ವಿಜೇಂದ್ರ ಅವರು ಹೋಗಿ ಮಾತಾಡಿಸಬಾರದು, ಅಡ್ವೊಕೇಟ್ಗಳು ಹೋಗಬಾರದು. ಯಾವ ಕಾಲದಲ್ಲಿ ಇದ್ದೀರಿ ನೀವು? ಕಾಂಗ್ರೆಸ್ ಪಾರ್ಟಿ ಹೊರಗಡೆ ಕೂಡಿಸಿದ್ದಾರೆ, ಆ ಕಮಿಷನರ್ ಬಂದು ಮಾತಾಡಿಲ್ಲ. ಈ ರೀತಿಯಾದಂತಹ ನಡವಳಿಕೆ ಪ್ರಜಾಪ್ರಭುತ್ವದಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಕಾನೂನಿನ ಪ್ರಕಾರವಾಗಿ, ಸಂವಿಧಾನದ ಪ್ರಕಾರವಾಗಿ ಕೆಲಸ ಮಾಡಬೇಕು. ನಾವು ಅದಕ್ಕೆ ಹೇಳೋದು, ನೆಹರು ಕಾಲದಿಂದ ಹೇಳಿಕೊಂಡು ಈಗಿನವರೆಗೆ ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಯಾವಾಗಲೂ ತಿರಸ್ಕಾರದ ಭಾವನೆಯನ್ನು ಹೊಂದಿದ್ದಾರೆ. ಓಕೆ.